ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನ ಅಂಶಗಳು. ಟಿಟಿಡಿ ಬೆಂಗಳೂರಿನ ವೈಯಾಲಿಕಾವಲ್ ಆಲಯದಲ್ಲಿ ಅದ್ಧೂರಿಯಾಗಿ ಜರುಗಿದ ಶ್ರೀನಿವಾಸ ಕಲ್ಯಾಣ. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಆಗಮುಕ್ತವಾಗಿ ಕೈಂಕರ್ಯ. ಒಂಟಿಮಿಟ್ಟ ಕೋದಂಡರಾಮ ಆಲಯದಲ್ಲಿ ಬ್ರಹ್ಮೋತ್ಸವ ಕುರಿತು ಸಮೀಕ್ಷಾ ಸಮಾವೇಶ. ಜಿಲ್ಲಾ ಆಡಳಿತ ವರ್ಗ ಟಿಟಿಡಿ ಅಧಿಕಾರಿಗಳ ಸಮನ್ವಯತೆಯೊಂದಿಗೆ ಸಕಲ ಸಿದ್ಧತೆ. ಯುಗಾದಿ ಮಹೋತ್ಸವಗಳಿಗೆ ಸಿದ್ಧಗೊಳ್ಳುತ್ತಿರುವ ಶ್ರೀಶೈಲ ಮಹಾಪುಣ್ಯ ಕ್ಷೇತ್ರ. ಭಕ್ತರ ಸೌಕರ್ಯಾರ್ಥ ಸವಿಸ್ತಾರ ವ್ಯವಸ್ಥೆಗಳನ್ನು ಕೈಗೊಂಡ ಆಲಯಾಧಿಕಾರಿಗಳು. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ದೇವಾಲಯದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಆಚರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಗುತ್ತದೆ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಮಾರ್ಪಾಡು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನಾರಾಧನೆ, ಪುಣ್ಯಾಹ ವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮೋಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹ ಪಡೆದರು. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯಸಖಿ ಪದ್ಮಾವತಿಯ ಕಲ್ಯಾಣ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯಸಖಿ ಪದ್ಮಾವತಿಯ ಕಲ್ಯಾಣ. ವಕ್ಷಕ್ಕೆ ಕಾಲಿಟ್ಟನು ಗೋವಿಂದ, ಅವನ ಕಾಲ ನೇತ್ರವಾಗಿಸುತ್ತಿದನು ಗೋವಿಂದ. ಮಹಾಲಕ್ಷ್ಮಿ ಕೋಪಗೊಂಡು ಭುವಿಗೆ ಬಂದಳು ಗೋವಿಂದ, ಎಷ್ಟು ಬೇಡಿದರು ತಾಯಿ ಕರಗಲಿಲ್ಲ ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯಸಖಿ ಪದ್ಮಾವತಿಯ ಕಲ್ಯಾಣ. ಪ್ರಿಯಸತಿಯ ವಿಯೋಗಕ್ಕೆ ಚಿಂತಿಸಿದನು ಗೋವಿಂದ, ದಟ್ಟ ಅರಣ್ಯಕ್ಕೆ ಬಂದು ಹುಡುಕಿದನು ಗೋವಿಂದ. ನಿರಾಹಾರಿಯಾಗಿ ಶೇಷಗಿರಿಗೆ ಬಂದನು ಗೋವಿಂದ, ವಾಲ್ಮೀಕದ ನಿವಾಸವಾದನು ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯಸಖಿ ಪದ್ಮಾವತಿಯ ಕಲ್ಯಾಣ. ಬ್ರಹ್ಮರುದ್ರರು ಇವನ ಕಾಣಲು ಬಂದರು ಗೋವಿಂದ, ಬ್ರಹ್ಮನು ಗೋವಿನ ರೂಪ ತಾಳಿದನು ಗೋವಿಂದ. ಗೋವಿನ ತರುವಾಗಿ ಬಂದ ರುದ್ರ ಗೋವಿಂದ, ಅವುಗಳನ್ನು ಚೋಳಪತಿಗೆ ಮಾರಿದರು ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯಸಖಿ ಪದ್ಮಾವತಿಯ ಕಲ್ಯಾಣ. ಗೋಮಾತೆ ವಲ್ಮೀಕವ ಸೇರಿತು ಗೋವಿಂದ, ನಿತ್ಯವೂ ಸ್ವಾಮಿಗೆ ಕ್ಷೀರ ನೀಡಿತು ಗೋವಿಂದ. ಗೋಪಾಲಕ ಈ ದೃಶ್ಯವ ಕಾಣಲು ಗೋವಿಂದ, ಕುಪಿತನಾಗಿ ಕೊಡಲಿಯಿಂದ ಹೊಡೆಯಲು ಹೋದ ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯಸಖಿ ಪದ್ಮ
ತಿರುಪತಿಯ ಅಲಿಪಿರಿ ಪಾದಾಲ ದೇಗುಲವು ಕಣ್ಣಿಗೆ ಹಬ್ಬವಾಗಿತ್ತು. ವಾರಾಂತ್ಯವಾಗಿದ್ದರಿಂದ ತಿರುಮಲ ಶ್ರೀವಾರಿ ದರ್ಶನ ಪಡೆಯಲು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರು. ಮೊದಲು ಮೆಟ್ಟಿಲುಗಳ ಮೇಲೆ ತೆಂಗಿನಕಾಯಿ ಹೊಡೆದು ಆರತಿ ಬೆಳಗಿದರು. ನಂತರ ದೀಪಾರಾಧನೆ ಮಾಡಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಸ್ವಾಮಿಯ ಪಾದಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ದೇವಾಲಯವನ್ನು ಪ್ರದಕ್ಷಿಣೆ ಹಾಕಿದರು. ನಂತರ ಸ್ವಾಮಿಯ ದರ್ಶನ ಪಡೆದ ಭಕ್ತರು ಗೋವಿಂದನ ನಾಮಗಳನ್ನು ಪಠಿಸಿ ಪಾದ ದೇಗುಲದ ಮೆಟ್ಟಿಲುಗಳನ್ನು ಅರಶಿನ ಮತ್ತು ಕುಂಕುಮದಿಂದ ಅಲಂಕರಿಸಿ ಆರತಿ ಬೆಳಗಿ ತಿರುಮಲಕ್ಕೆ ಪ್ರಯಾಣ ಬೆಳೆಸಿದರು. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ, ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ವ್ಯಾಸರಾಜ ಮಠಾಧೀಶರಾದ ಶ್ರೀ 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 ವಿದ್ಯಾಶ್ರೀ ತೀರ್ಥ ಶ್ರೀ ಪಾದಂಗಳವರು ಸಂಸ್ಥಾನ ಪೂಜೆ ನೆರವೇರಿಸಿ ಅನಂತರ ಬೃಂದಾವನಕ್ಕೆ ಹೂವಿನ ಅಲಂಕಾರ ಮಾಡಿ ನಂತರ ಮಂಗಳ ನೀರಾಜನ ಬೆಳಗಿದರು. ಈ ಕಾರ್ಯಕ್ರಮದಲ್ಲಿ ಅಸಂಖ್ಯಾತ ಭಕ್ತರು ಪಾಲ್ಗೊಂಡು ಗುರುಗಳ ಕೃಪೆಗೆ ಪಾತ್ರರಾದರು. ಉತ್ತರಾಧನೆ ಪ್ರಯುಕ್ತ ವ್ಯಾಸರಾಜರ 487ನೇ ಆರಾಧನೆ ಮಹೋತ್ಸವ ಸಂಪನ್ನಗೊಂಡಿತು. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಷ್ಟೋತ್ತರ ಶತಕಲಶಾಭಿಷೇಕವು ಆಗಮುಕ್ತವಾಗಿ ನೆರವೇರಿತು. ಇದರ ಅಂಗವಾಗಿ ಆಲಯದ ಆವರಣದಲ್ಲಿ ಪವಿತ್ರ ದ್ರವ್ಯಗಳನ್ನು ತುಂಬಿದ ಕಲಶಗಳನ್ನು ಪ್ರತಿಷ್ಠಾಪಿಸಿ ಕಲಶ ಪೂಜೆಯನ್ನು ನಿರ್ವಹಿಸಲಾಯಿತು. ನಂತರ ಸ್ನಾನಪೀಠದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನ ಮತ್ತು ಭೋಗ ಶ್ರೀನಿವಾಸ ಸ್ವಾಮಿಯನ್ನು ಆಸೀನಗೊಳಿಸಿ ಕಲಶಗಳಲ್ಲಿರುವ ಹಾಲು, ಮೊಸರು, ಜೇನುತುಪ್ಪ ಹಾಗೂ ಎಳನೀರಿನಿಂದ ವೇದ ಪಾರಾಯಣದೊಂದಿಗೆ ಅಭಿಷೇಕವನ್ನು ನೆರವೇರಿಸಿ ಧೂಪದೀಪ ನಿವೇದನಗಳನ್ನು ಸಮರ್ಪಿಸಲಾಯಿತು. ಭಕ್ತರು ಅಭಿಷೇಕವನ್ನು ಕಣ್ತುಂಬಿಕೊಂಡು ಆನಂದ ಪರವಶರಾದರು. ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ, ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಕೇವಲ ಭವದೋಳು ಧಾವತಿಗೊಂಡು ನಾ, ಕೇವಲ ಭವದೋಳು
ಮೊರೆ ಹೊಕ್ಕೆ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ ಉದಿತ ಭಾಸ್ಕರ ಪ್ರಕಾಶ ಶ್ರೀ ವೆಂಕಟೇಶ ಪದ್ಮಾವತಿಯ ಪ್ರಾಣೇಶ ಉದಿತ ಭಾಸ್ಕರ ಪ್ರಕಾಶ ಶ್ರೀ ವೆಂಕಟೇಶ ಪದ್ಮಾವತಿಯ ಪ್ರಾಣೇಶ ಪದುಮ ಸಂಭವ ಭವ ತ್ರಿದಶಾಧಿಪನುತ ಪದ ಪಂಕಜವೆನ್ನ ಹೃದಯದಿ ತೋರೋ ಶ್ರೀ ಸದನ ಹಯವದನ ಜಿತಕದನ ಕೃತ ಖಳಕುಲ ನಿಧನ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ ಒಂಟಿಮಿಟ್ಟದ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ನಡೆಯಲಿರುವ ಶ್ರೀ ಕೋದಂಡರಾಮಸ್ವಾಮಿ ಬ್ರಹ್ಮೋತ್ಸವದ ಅಂಗವಾಗಿ ಶ್ರೀರಾಮನವಮಿ ಮತ್ತು ಶ್ರೀ ಸೀತಾರಾಮ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ಸಂಬಂಧಪಟ್ಟ ಎಲ್ಲರೊಂದಿಗೆ ಸಮನ್ವಯದಿಂದ ವಿಶೇಷ ವ್ಯವಸ್ಥೆಗಳನ್ನು ಮಾಡುವಂತೆ ಜಿಲ್ಲಾಧಿಕಾರಿ ಚೆರುಕೂರು ಶ್ರೀಧರ್ ಜಿಲ್ಲೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಟಿಟಿಡಿ ಅತಿಥಿಗೃಹದಲ್ಲಿ ಬ್ರಹ್ಮೋತ್ಸವದ ವ್ಯವಸ್ಥೆಗಳ ಕುರಿತು ಟಿಟಿಡಿ ಜೆಇಒ ವಿ ವೀರಬ್ರಹ್ಮಂ, ಜಿಲ್ಲಾ ಎಸ್ಪಿ ಶೆಲ್ಕ್ ನಚಿಕೇತ್ ವಿಶ್ವನಾಥ್ ಮತ್ತು ಇತರ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಈ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲ ಇಲಾಖಾ ಅಧಿಕಾರಿಗಳು ಹಾಗೂ ಟಿಟಿಡಿ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸುವಂತೆ ತಿಳಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ.
ಟಿಟಿಡಿ ಆಧುರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇರುವವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಸಿದ್ಧ ಪುಣ್ಯಕ್ಷೇತ್ರ ಹಾಗೂ ಜ್ಯೋತಿರ್ಲಿಂಗ ಕ್ಷೇತ್ರವಾದ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾಕ್ಷೇತ್ರದಲ್ಲಿ ಯುಗಾದಿ ಮಹೋತ್ಸವಗಳು ಅತ್ಯಂತ ವಿಜೃಂಭಣೆಯಿಂದ ನೆರವೇರಲಿದೆ. ಈ ನಿಮಿತ್ತ ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳ ಸುಗಮ ದರ್ಶನದ ನಿಮಿತ್ತ ಆಲಯದ ಆಡಳಿತ ಮಂಡಳಿಯು ಪ್ರತ್ಯೇಕ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಿದೆ. ಭಕ್ತರಿಗಾಗಿ ಈ ಮಾಹಿತಿ. ಶ್ರೀಶೈಲ ಮಹಾಕ್ಷೇತ್ರದಲ್ಲಿ ಯುಗಾದಿ ಮಹೋತ್ಸವಗಳು ಮಾರ್ಚ್ 16ರಿಂದ 20ರವರೆಗೆ ನಡೆಯಲಿವೆ. ಭಕ್ತರ ಸೌಕರ್ಯಾರ್ಥವಾಗಿ ವಿವಿಧ ವಿಸ್ತಾರವಾದ ವ್ಯವಸ್ಥೆಗಳನ್ನು ಮಾಡುತ್ತಿರುವ ದೇವಸ್ಥಾನವು ಉತ್ಸವ ದಿನಗಳಲ್ಲಿ ಸ್ವಾಮಿಯವರ ಸ್ಪರ್ಶ ದರ್ಶನವನ್ನು ನಿಲ್ಲಿಸಿದೆ. ಈ ಉತ್ಸವಗಳಲ್ಲಿ ಸ್ವಾಮಿಯವರ ಅಲಂಕಾರ ದರ್ಶನ ವೀಕ್ಷಣೆ ಮಾತ್ರ ಭಕ್ತರಿಗೆ ಅವಕಾಶವಿದೆ. ಉತ್ಸವಗಳ 10 ದಿನಗಳ ಹಿಂದಿನಿಂದ ಅಂದರೆ ಮಾರ್ಚ್ 6ರಿಂದ 15ರವರೆಗೆ ಭಕ್ತರಿಗೆ ಪ್ರತಿದಿನ ನಿರ್ದಿಷ್ಟ ಸಮಯಗಳಲ್ಲಿ 4 ಹಂತಗಳಾಗಿ ಶ್ರೀ ಸ್ವಾಮಿಯ ಸ್ಪರ್ಶ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಕರೆಂಟ್ ಬುಕಿಂಗ್ ಮೂಲಕ ಮತ್ತು ಆನ್ಲೈನ್ನಲ್ಲಿ 500 ರೂಪಾಯಿಗಳ ಟಿಕೆಟ್ ಪಾವತಿಸಿ ಸ್ಪರ್ಶ ದರ್ಶನ ಟಿಕೆಟ್ಗಳನ್ನು ಪಡೆಯುವ ಅವಕಾಶವಿದೆ. ಭಗವತ ಶಾಸ್ತ್ರವ ಅವನೀಶಗೆ ಪೇಳ್ದವನೇನಲ್ಲವೇ ಶಿವನೇ, ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ. ದುರ್ಮನ ಬಿಡಿಸಯ್ಯ, ದುರ್ಮನ ಬಿಡಿಸಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ. ತಿರುಪತಿಯ ಅಲಿಪಿರಿಯಲ್ಲಿರುವ ಶ್ರೀ ವೆಂಕಟೇಶ್ವರ ಸಪ್ತ ಗೋಪ್ರದಕ್ಷಿಣ ಮಂದಿರದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿಯ ಅಭಿಷೇಕ ಕೈಂಕರ್ಯ ವೈಭವಪೂರಿತವಾಗಿ ಜರುಗಿತು. ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿರುವ ಅಲಿಪಿರಿ ಸೋಪಾನ ಮಾರ್ಗದ ಬಳಿಯ ಸಪ್ತ ಗೋಪ್ರದಕ್ಷಿಣ ಮಂದಿರದಲ್ಲಿ ಪ್ರತಿ ಶುಕ್ರವಾರ ಬೆಳಗ್ಗೆ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಅಭಿಷೇಕ ಮಾಡುವುದು ಸಂಪ್ರದಾಯವಾಗಿದೆ. ಈ ಸಂದರ್ಭದಲ್ಲಿ ಅರ್ಚಕರು ಮೊದಲು ಶ್ರೀ ವೇಣುಗೋಪಾಲ ಸ್ವಾಮಿಯ ಸನ್ನಿಧಿಯಲ್ಲಿ ಸಂಕಲ್ಪ ಪೂಜೆಗಳನ್ನು ಪೂರ್ಣಗೊಳಿಸಿದರು. ನಂತರ ಆಗಮುಕ್ತವಾಗಿ ಸ್ವಾಮಿಗೆ ಷೋಡಶೋಪಚಾರ ಪೂಜಾ ಕೈಂಕರ್ಯವನ್ನು ಮಾಡಲಾಯಿತು. ನಂತರ ವೇದ ಮಂತ್ರಗಳ ಪಠಣದೊಂದಿಗೆ ಸ್ವಾಮಿಗೆ ಸಾಂಪ್ರದಾಯಿಕವಾಗಿ ಪಂಚಾಮೃತ, ಅರಶಿನ, ಕುಂಕುಮ, ಶ್ರೀಗಂಧ ಹಾಗೂ ಸುಗಂಧ ದ್ರವ್ಯಗಳಿರುವ ಅಭಿಷೇಕವನ್ನು ನೆರವೇರಿಸಲಾಯಿತು. ನಂತರ ಸ್ವಾಮಿಯನ್ನು ಹೂಮಾಲೆಗಳಿಂದ ಅಲಂಕರಿಸಿ ಪುಷ್ಪಾರ್ಚನೆ ನೆರವೇರಿಸಿ ಮಂಗಳಾರತಿ ಬೆಳಗಲಾಯಿತು. ಗೋವಿಂದ ಗೋವಿಂದ ಕೃಷ್ಣ
ಉಡುಪಿಯ ಪಲಿಮಾರು ಮಠದ ಹಿರಿಯ ಮಠಾಧೀಶರಾದ ಶ್ರೀ 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 ವಿದ್ಯಾಧೀಶ ತೀರ್ಥಶ್ರೀ ಪಾದಂಗಳವರು ಹಾಗೂ ಕಿರಿಯ ಪೀಠಾಧಿಪತಿಗಳಾದ ಶ್ರೀ 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 ವಿದ್ಯಾರಾಜೇಶ್ವರ ತೀರ್ಥಶ್ರೀ ಪಾದಂಗಳವರ ಪರಮ ಸಾನ್ನಿಧ್ಯದಲ್ಲಿ ಕೃಷ್ಣಾನುಭವ ಯಾತ್ರೆಯನ್ನು ಆಯೋಜಿಸಲಾಗುತ್ತಿದೆ. ಈ ಕೃಷ್ಣಾನುಭವ ಯಾತ್ರೆಯು 2026 ಅಕ್ಟೋಬರ್ 23ರಿಂದ 30ರವರೆಗೆ ನೆರವೇರಲಿದೆ. ಈ ಕಾರ್ಯಕ್ರಮದ ಕುರಿತು ಶ್ರೀ 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 ವಿದ್ಯಾಧೀಶ ತೀರ್ಥಶ್ರೀ ಪಾದಂಗಳವರು SVBCಯೊಂದಿಗೆ ಮಾತನಾಡಿದರು. ನಮ್ಮ ಜೀವನನೇ ಒಂದು ಯಾತ್ರೆ, ಆದರೆ ಗೊತ್ತು ಗುರಿ ಇಲ್ಲದಿದ್ದ ಯಾತ್ರೆ. ಗೊತ್ತು ಗುರಿ ಇಲ್ಲದೇ ಇದ್ದ ಒಂದು ಜೀವನಕ್ಕೆ ಒಂದು ಒಳ್ಳೆಯ ಯಾತ್ರೆ ಅಂತಂದರೆ ಅದು ಭಗವಂತನ ದಿವ್ಯ ವಿಭೂತಿ ರೂಪ ಇರತಕ್ಕಂತಹ ಜಾಗಗಳಿಗೆ ಹೋಗಿ ಆ ಭಗವಂತನ ಆ ವಿಭೂತಿಯನ್ನು ಚಿಂತನೆ ಮಾಡುವುದೇ ಜ್ಞಾನಸತ್ರ. ಅದಕ್ಕಿಂತಲೂ ಜಾಸ್ತಿ ಅನುಭವ ಸತ್ರ, ಅನುಭವ ಯಾತ್ರೆಯನ್ನು ಮಾಡುವ ಒಂದು ಒಳ್ಳೆಯ ಅವಕಾಶ. ನಮ್ಮ ದೇವರು ಕೃಷ್ಣ ಮಥುರೆಗೆ ಬಂದು ವೃಜ ಗೋಕುಲದಲ್ಲಿ ಸಂಚಾರ ಮಾಡಿ ವೃಂದಾವನದಲ್ಲಿ ನಲಿದಾಡಿದಂತಹ ಕ್ಷೇತ್ರಗಳು. ದಶಮಸ್ಕಂದದಲ್ಲಿ ಪೂರ್ವಾರ್ಧದಲ್ಲಿ ಭಾರೀ ದೇವರ ವೈಭವವನ್ನು ವರ್ಣನೆ ಮಾಡಿದ್ದಾರೆ. ನಾವು ಭಾಗವತ ಪುರಾಣ ಮಾತ್ರ ನಾವು ಕೇಳಿರ್ತೇವೆ. ಆ ಪುರಾಣದಲ್ಲಿ ಹೇಳಿರ್ತಕ್ಕಂತಹ ಆ ಜಾಗಗಳು, ಆ ಜಾಗದಲ್ಲಿ ದೇವರು ಮಾಡಿದ ಪವಾಡಗಳು, ವೈಭವಗಳು, ಲೀಲಾ ನಾಟಕಗಳು ಅದೆಲ್ಲ ನಾವು ನೋಡಬೇಕಾದ್ದು. ಅದನ್ನು ನೋಡಬೇಕಾದ್ರೆ ಒಂದು ಸ್ವಲ್ಪ 4 ದಿವಸ ಆದರೂ 1 ವಾರ ಅಲ್ಲಿ ಇರಬೇಕು ನಾವು. ಆ ದೃಷ್ಟಿಯಲ್ಲಿ ಒಂದು ಅನುಭವ ಯಾತ್ರೆ ಅಂತ ನಾವು ಅದನ್ನು ಯೋಜನೆ ಮಾಡಿದ್ದೇವೆ. ಅಲ್ಲಿ ಪ್ರವಚನಗಳಿವೆ, ಅಲ್ಲಿ ಬೇರೆ ಬೇರೆ ದಾಸವಾಂಗ್ಮಯದ ಅನುಭೂತಿಯ ಲಹರಿಗಳು ಹರಿಯಲಿಕ್ಕಿದೆ. ಬೇರೆ ಬೇರೆ ಕೃಷ್ಣ ನಲಿದ ಕಾಲಿಯ ಮರ್ದನೆ ಮಾಡಿದ ಜಾಗ, ಪುತನ ಸಂಹಾರ ಮಾಡಿದ ಜಾಗ, ದಧಿ ಮಥನೆ ಮಾಡಿದ ಜಾಗ, ಬೆಣ್ಣೆ ತಿಂದ ಜಾಗ, ಒರಳಿಗೆ ಕಟ್ಟಿದ ಜಾಗ, ಇದೆಲ್ಲ ಅಲ್ಲಿ ನೋಡಲಿಕ್ಕಿರತಕ್ಕಂತಹ ಜಾಗಗಳು. ದಿನಕ್ಕೊಂದು ಜಾಗಕ್ಕೆ ಹೋಗಿ ಅದನ್ನು ನೋಡಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳಿವೆ ಅಲ್ಲಿ. ವಿಶೇಷವಾಗಿ ನಮ್ಮ ದೇವರು 7 ದಿನ ತನ್ನ ಕಿರುಬೆರಳಲ್ಲಿ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು ಇಡೀ ವೃಂದಾವನವನ್ನು ರಕ್ಷಣೆ ಮಾಡಿದ್ದಾನೆ. ದೇವಲೋಕ ಪೂರ್ತಿ ಅಟ್ಯಾಕ್ ಮಾಡಿದಾಗ ಅದನ್ನು ವಿರೋಧಿಸುವ ಆ ಭಗವಂತನ ವೈಭವಕ್ಕೆ ಸಾಕ್ಷಿಯಾದಂತಹದ್ದು ಗೋವರ್ಧನ ಪರ್ವತ. ದೇವಲೋಕದ ಅಷ್ಟೂ ಮಳೆಯನ್ನು ತನ್ನ ತಲೆಯಲ್ಲಿ ಹೊತ್ತು ಒಳಗಿರತಕ್ಕ ಜನರನ್ನು ಕೃಪಾಛತ್ರದಿಂದ ರಕ್ಷಣೆ ಮಾಡಿದಂತಹ ಜಾಗ ಆ ಗೋವರ್ಧನ ಪರ್ವತ ಇವತ್ತೂ ನಮ್ಮ ದೇವರ ವೈಭವಕ್ಕೆ ಸಾಕ್ಷಿಯಾಗಿದೆ. ನಮ್ಮ ಭಕ್ತಿಗೆ ಒಂದು ಒಳ್ಳೆಯ ಸೂಚಕವಾಗಿದೆ. ಸುಮಾರು ಒಂದು 21 ಕಿಲೋಮೀಟರ್ ಉದ್ದಗಲದ ಆ ಗೋವರ್ಧನ ಬೆಟ್ಟ ಒಂದು ಪ್ರದಕ್ಷಿಣೆ ಮಾಡುವ ಒಂದು ಯೋಜನೆ. ಈ ಶರದೃತುವಿನಲ್ಲಿ ಹುಣ್ಣಿಮೆ ದಿನ ಬೆಳಕಿರ್ತದೆ. ರಾತ್ರಿಯಲ್ಲಿ ಸುಮಾರು ಒಂದು 3-4 ತಾಸು ದೇವರ ಚಿಂತನೆ ಮಾಡ್ತಾ ಪ್ರದಕ್ಷಿಣೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳು. ಅಲ್ಲಿ ಉತ್ತರ ಭಾರತದ ಜನ ಎಲ್ಲ ಪ್ರದಕ್ಷಿಣೆ ಬರ್ತಾರೆ ಶರದೃತುವಿನಲ್ಲಿ. ಹಾಗಾಗಿ ನಮಗೂ ಒಂದು ಅವಕಾಶ ದೇವರು ಕಲ್ಪಿಸಿಕೊಟ್ಟಿದ್ದಾನೆ. ಈ ಯಾತ್ರೆಯಲ್ಲಿ ಯಾರಿಗೆ ಭಕ್ತಿ ಇದೆ, ಶ್ರದ್ಧೆ ಇದೆ, ನಂಬಿಕೆ ಇದೆ, ವಿಶ್ವಾಸ ಇದೆ ಅವರೆಲ್ಲ ಭಾಗವಹಿಸಿ ಭಗವಂತನ ಅನುಗ್ರಹ ಪಾತ್ರರಾಗಲಿಕ್ಕೆ ಒಂದು ಅವಕಾಶ. ಅಲ್ಲಿ ಬರಬೇಕಾದ್ರೆ ಒಂದು ಮುಖ್ಯವಾಗಿ ಕೃಷ್ಣ ಮಂತ್ರ ಜಪ ಮಾಡಬೇಕು ನಾವು. ಶ್ರೀ ಕೃಷ್ಣಾಯ ನಮಃ ಅಂತ ಜಪ ಮಾಡಿ ಎಷ್ಟು ಸಾಧ್ಯ ಅಷ್ಟು ಜಪ ಮಾಡಿ ನಾವು ಒಳಗಿನಿಂದ ಕೃಷ್ಣನನ್ನು ತುಂಬಿಸಿಕೊಂಡ್ರೆ ಆ ಕೃಷ್ಣ ಅಲ್ಲಿ ನಲಿದಾಡಿದ ಜಾಗದಲ್ಲಿ ಆ ಕೃಷ್ಣನನ್ನು ಕುಣಿಸಲಿಕ್ಕೆ ಸಾಧ್ಯ. ಈ ಯಾತ್ರೆಯಲ್ಲಿ ಭಗವದ್ಭಕ್ತರೆಲ್ಲ ಭಾಗವಹಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ತಿರುಮಲ ತಿರುಪತಿ ದೇವಸ್ಥಾನದ ಪೂರ್ಣಾವಧಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಮುದ್ದಾಡ ರವಿಚಂದ್ರ ಅವರು ಶುಕ್ರವಾರ ಪ್ರಮಾಣ ವಚನ ಸ್ವೀಕರಿಸಿದರು. ತಿರುಮಲ ದೇವಸ್ಥಾನದ ಸಂಪ್ರದಾಯದಂತೆ ಮುದ್ದಾಡ ರವಿಚಂದ್ರ ಅವರು ಮೊದಲು ಶ್ರೀ ಭೂವರಾಹ ಸ್ವಾಮಿಯ ದರ್ಶನ ಪಡೆದರು. ನಂತರ ತಿರುಮಲ ಶ್ರೀವಾರಿ ದರ್ಶನ ಪಡೆದ ಮುದ್ದಾಡ ರವಿಚಂದ್ರ ಅವರು ಪೂರ್ಣಾವಧಿ ಇಒ ಆಗಿ ಶ್ರೀವಾರಿ ದೇವಸ್ಥಾನದ ಸುವರ್ಣ ದ್ವಾರದಲ್ಲಿ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಅವರಿಂದ ಪ್ರಮಾಣವಚನ ಸ್ವೀಕರಿಸಿದರು. ನಂತರ ರಂಗನಾಯಕ ಮಂಟಪದಲ್ಲಿ ಟಿಟಿಡಿ ಇಒ ಮುದ್ದಾಡ ರವಿಚಂದ್ರ ಅವರಿಗೆ ವಿದ್ವಾಂಸರು ಆಶೀರ್ವಚನ ನೀಡಿದರು. ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಶ್ರೀವಾರಿ ಪ್ರಸಾದ ವಿತರಿಸಿದರು. ನಮೋ ವೆಂಕಟೇಶಾಯ.
ಟಿಟಿಡಿ ಇಒ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಇಒ ಮುದ್ದಾಡ ರವಿಚಂದ್ರರವರು ಶ್ರೀವಾರಿ ದೇವಸ್ಥಾನದ ಹೊರಗೆ ಮಾಧ್ಯಮದವರೊಂದಿಗೆ ಮಾತನಾಡಿ, ಭಕ್ತನಾಗಿ ತನ್ನ ಸಹ ಭಕ್ತರಿಗೆ ಉತ್ತಮ ಸೇವೆಯನ್ನು ನೀಡುತ್ತೇನೆ ಮತ್ತು ಬದ್ಧತೆಯಿಂದ ಕರ್ತವ್ಯ ನಿರ್ವಹಿಸುತ್ತೇನೆ. ಇದರಿಂದ ಭಕ್ತಾದಿಗಳು ತಿರುಮಲ ಸಂಪ್ರದಾಯವನ್ನು ಉಳಿಸಿಕೊಂಡು ಶಾಂತಿಯುತವಾಗಿ ದರ್ಶನ ಮಾಡಲು ಅನುಗುಣವಾಗಿ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಟಿಟಿಡಿ ಜೆಇಒಗಳಾದ ವಿ ವೀರಬ್ರಹ್ಮಂ, ಡಾಕ್ಟರ್ ಎ ಶರತ್, ಸಿವಿಎಸ್ಒ ಕೆವಿ ಮುರಳೀಕೃಷ್ಣ ಮತ್ತಿತರರು ಭಾಗವಹಿಸಿದ್ದರು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Now